ಆಯಿತು. ಇನ್ನು ಮುಂದಿನ ರಾಶಿ ಮಕರಕ್ಕೆ ಬರೋದಾದರೆ ಹೇಗಿದೆ ಮಕರ ರಾಶಿಯವರು 2026? ಮಕರ ರಾಶಿಯವರಿಗೆ ಬಂದು ನಿಮಗೆ ಈಗ ಗುರುವಿನ ಸಂಚಾರ 6ನೇ ಮನೆಯಲ್ಲಿ ಆಗ್ತಿರುವಂಥದ್ದು. ಈ ಟೈಮಲ್ಲಿ ನೀವೇನಂದರೆ ಲಾಂಗ್ ಟೈಮ್ ಲೋನ್ ಏನಾದ್ರು ತೊಗೊಳ್ಬೇಕು ಅಂದರೆ, ಯಾಕೆಂದರೆ ಗುರು ನಿಮಗೆ ಎಲ್ಲ ನೆಗೆಟಿವೇ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. 6ನೇ ಮನೆಯಲ್ಲಿದ್ದಾಗ ನೀವು ಲಾಂಗ್ ಟೈಮ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ. ಲಾಂಗ್ ಟೈಮ್ ಲೋನ್ ತೊಗೋಬೇಕು ಅಂದರೆ ಅಪ್ಲೈ ಮಾಡಿ, ಗುರು ಸ್ಯಾಂಕ್ಷನ್ ಮಾಡಿಸ್ತಾನೆ, ಒಳ್ಳೆ ಮನೆ ಕಟ್ಕೊಳ್ಳಿ, ಆ ದುಡ್ಡನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಅದನ್ನು ಹಾಳು ಮಾಡಿದ್ರೆ ನಿಮಗೆ ಹೇಗೇನು ಪ್ರಾಬ್ಲಮೇ ಆಗುತ್ತೆ. ಸೊ ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆ ಮನೆ ಕಟ್ಕೊಳ್ಳೋದು, ಅಥವಾ ನಿಮ್ಗೆ ಏನಾದರೂ ನಿಮ್ಮ ಯಾರೋ ಅಕ್ಕ ತಂಗಿಯರ ಮದುವೆ ಅಥವಾ ಮಕ್ಕಳ ಮದುವೆ ಮಾಡಬೇಕು ಅಂತ ಇದ್ದರೆ ಗುರುವಿನ ಸಹಾಯದಿಂದ ಲೋನ್ ತೆಗೆದು ಮಕ್ಕಳ ಮದುವೆ ಮಾಡೋದು, ಈ ಥರದ್ದು ಯಾವುದಾದ್ರೂ ಒಂದು ಪಾಸಿಟಿವ್ ಆದಂತಹ ಕೆಲಸವನ್ನು ಮಾಡೋದ್ರಿಂದ ಗುರುವಿನ ಏನು ಪಾಸಿಟಿವ್ ಆದಂತಹ ಒಂದು ಕೃಪೆಗೆ ನಾವು ಪಾತ್ರ ಆಗ್ತೀವಿ. ಅದಾದ ನಂತರ ಮಕರ ರಾಶಿಯವರಿಗೆ 7ನೇ ಮನೆಗೆ ಮೂವ್ ಆಗ್ತಾನೆ ಗುರು ಬಂದು ಯಾವಾಗ ಜೂನ್ ನಂತರ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿದಾಗ ವಿವಾಹಾಕಾಂಕ್ಷಿಗಳಿಗೆ ಒಳ್ಳೆಯ ಜೀವನ ಸಂಗಾತಿ ಉಚ್ಚ ಸ್ಥಾನದಲ್ಲಿರ್ತಾನೆ ಗುರು. ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ಒಳ್ಳೆಯ ಜೀವನ ಸಂಗಾತಿ ಸಿಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಪಾರ್ಟ್ನರಿಂದ ನಿಮಗೆ ಪಾಸಿಟಿವ್ ಆದಂತಹ ಒಂದು ಸಪೋರ್ಟ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಪಾರ್ಟ್ನರಿಂದ ನಿಮ್ಗೆ ಒಳ್ಳೆಯ ಸಪೋರ್ಟ್ ಸಿಗುತ್ತೆ. ಹಾಗೆಯೇ ನಿಮ್ಮ ಪಾರ್ಟ್ನರ್ಸ್ ಏನಿರ್ತಾರಲ್ಲ, ಬಿಸ್ನೆಸ್ ಪಾರ್ಟ್ನರ್ಸ್, ಅವರು ಕೂಡ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ ಈ ಇಡೀ ವರ್ಷ, ಅಂದರೆ ಜೂನ್ ನಂತರ ಅಂತ ಹೇಳ್ಬೋದು. ಜೂನ್ವರೆಗೆ ಏನೇ ಕಾನ್ಫ್ಲಿಕ್ಟ್ಸ್ ಬರಬಹುದು, ಬಂದರೂ ಕೂಡ ಅದನ್ನು ಆಮೇಲಿನ ದಿನಗಳಲ್ಲಿ ನೀವು ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ದರೆ ಅಥವಾ ಇನ್ನರ್ ಟ್ರಾನ್ಸ್ಫರೇ ಇರಬಹುದು, ನಿಮ್ಮ ಕಂಪ್ನಿ ಒಳಗಡೆ ಅಲ್ಲೇ ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಈ ಥರದ್ದು ಏನಾದರೂ ಅಂದ್ಕೊಂಡ್ರೆ ಕೂಡ ನಿಮ್ಗಾಗತ್ತೆ. ಒಳ್ಳೆ ಮನೆಗೆ ನಿಮ್ಮನ್ನು ನೀವು ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾಕೆಂದರೆ ನಾವು 2 ಥರದ ವಿಚಾರದಲ್ಲಿ ಶಿಫ್ಟಿಂಗ್ನ ನೋಡಬಹುದು. ಒಂದು ಪಾಸಿಟಿವ್ ಆಗಿ ನಮಗೆ ಬೇಕಾಗಿರುವಂಥ ಮನೆಗೆ ಅಥವಾ ಒಳ್ಳೆ ಮನೆಗೆ ನಾವು ಶಿಫ್ಟ್ ಆಗುವಂಥದ್ದು, ಅನ್ವಾಂಟೆಡ್ ಆಗಿ ಹೋಗಿ ಎಲ್ಲೋ ಸಿಕ್ಕಾಕೊಳ್ಳುವಂಥದ್ದು ಅಂತ. ಇಲ್ಲಿ ಪಾಸಿಟಿವ್ ಆದಂಥ ಚೇಂಜ್, 3ನೇ ಮನೆಯಲ್ಲಿರುವಂಥ ಶನಿ ನಮಗೆ ಸ್ಥಾನ ಬದಲಾವಣೆಯನ್ನು ಈ ವರ್ಷ ಕೊಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ, ಮಕರ ರಾಶಿಯವರದ್ದಾಗಿತ್ತು.